ಕರ್ಮದ ಮಧ್ಯದಲ್ಲಿಯೇ, ಕರ್ಮದ ಕೊನೆಯ ಕಾಲದಲ್ಲಿ ಕೃಷ್ಣಾರ್ಪಣವನ್ನು ಬಿಡುವುದಕ್ಕಿಂತ ಮುಂಚೆಯೇ ಆ ಕರ್ಮಾಂಗದ ದಕ್ಷಿಣೆಯನ್ನು ಕೊಡಬೇಕಂತೆ. ನಾವು ಅದನ್ನು ವಿಳಂಬ ಮಾಡಿದರೆ, ಒಂದು ಮುಹೂರ್ತ ವಿಳಂಬ ಮಾಡಿದರೆ, ಪ್ರಾಯ ಒಂದು ಮುಹೂರ್ತ ಅಂತ ಹೇಳಿದರೆ 48 ನಿಮಿಷ, 48 ನಿಮಿಷ ನಾವು ವಿಳಂಬ ಮಾಡಿದರೆ ಅದರ 2 ಪಟ್ಟು ನಾವು ದಕ್ಷಿಣೆಯನ್ನು ಕೊಡಬೇಕು ಅಂತ ಧರ್ಮಶಾಸ್ತ್ರಕಾರ ಹೇಳ್ತಾರೆ. ಒಂದು ದಿನ ಲೇಟ್ ಆದರೆ 4 ಪಟ್ಟು ದಕ್ಷಿಣೆಯನ್ನು ಕೊಡಬೇಕು. ಚತುರ್ಗುಣ ದಿನಾತೀತೆ ಪಕ್ಷೇ ಶತಗುಣ ಭವೇತು. ನಾವು 15 ದಿನ ಬಿಟ್ಟು ನಾವು ದಕ್ಷಿಣೆಯನ್ನು ಕೊಡ್ತೀವಿ ಅಂತ ಹೊರಟ್ರೆ 100 ಪಟ್ಟು ಕೊಡಬೇಕು ಅಂತ ಹೇಳ್ತದೆ. ಮಾಸೆ ಪಂಚಶತಜ್ಞ ಸ್ಯಾತು, 1 ತಿಂಗಳು ಲೇಟ್ ಕೊಡುವುದು ಅಂತ ಹೇಳಿದ್ರೆ 500 ಪಟ್ಟು ಕೊಡಬೇಕು. ಹೀಗೆ ತುಂಬ ವಿಸ್ತಾರವಾಗಿ ಹೇಳಿ, 1 ವರ್ಷದ ನಾವು ವಿಳಂಬ ಮಾಡಿದರೆ ಸಂವತ್ಸರೇ ವ್ಯತೀತೇತು ಕರ್ಮ ತತ್ ನಿಷ್ಫಲಂ ಭವೇತು. 1 ವರ್ಷ ನಾವು ಲೇಟ್ ಮಾಡಿದರೆ ನಂತರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಅದರ ಅಭಿಪ್ರಾಯ ಆ ಕರ್ಮದ ಫಲವೇ ಬರುವುದಿಲ್ಲ ಅಂತ. ಅಂದರೆ ಇದರ ಅಭಿಪ್ರಾಯ ಅಷ್ಟು ಹೆಚ್ಚು ಮಾಡಿ ಕೊಡ್ತಾ ಹೋಗಬೇಕು ಅಂತ ಅರ್ಥ ಅಲ್ಲ. ಆ ಕರ್ಮದ ಕಾಲದಲ್ಲಿಯೇ ದೇವರಿಗೆ ಇಡೀ ಕರ್ಮವನ್ನು ಅರ್ಪಣೆ ಮಾಡುವುದಕ್ಕಿಂತ, ಕೃಷ್ಣಾರ್ಪಣೆ ಬಿಡುವುದಕ್ಕಿಂತ ಮುಂಚೆಯೇ ಆ ಕರ್ಮದ ದಕ್ಷಿಣೆಯನ್ನು ನಾವು ಆ ಜ್ಞಾನಿಗಳಿಗೆ, ಹಿರಿಯರಿಗೆ ಕೊಡಬೇಕು ಅನ್ನತಕ್ಕಂತಹ ಎಚ್ಚರವನ್ನು, ಆ ದಾನದ ಒಂದು ಸೂಕ್ಷ್ಮತೆಯನ್ನು ಸನತ್ಕುಮಾರರು ಹೇಳ್ತಾ ಇದ್ದಾರೆ. ಆವಾಗ ಪಾರ್ವತಿಗೆ ಅರ್ಥ ಆಗ್ತದೆ, ನಾನು ಪತಿದೇವನನ್ನು ನಾಳೆ ಕೊಡ್ತೇನೆ, ನಾಳಿದ್ದು ಕೊಡ್ತೇನೆ ಅಂತ ಮುಂದೆ ಮಾಡಬಾರ್ದು, ಈಗಲೇ ಕೊಡಬೇಕು ಅಂತ ಅವನ ಅಭಿಪ್ರಾಯ ಅಂತ ಹೇಳಿದಾಗ ಅವಳು ಒಪ್ಪುವುದೇ ಇಲ್ಲವಂತೆ. ಆಗ ಅಲ್ಲಿದ್ದಂತಹ ಎಲ್ಲ ಋಷಿಮುನಿಗಳು ಕೂಡ ಹೇಳ್ತಾರಂತೆ, ಕರ್ಮಣ್ಯ ದಕ್ಷಿಣೆ ಸಾಧ್ವಿ ಯಾಗಸ್ಯಾಹಂ ತು ತತ್ಫಲಂ ಪ್ರಾಪ್ಸ್ಯಾಮಿ ಯಜಮಾನಸ್ಯ ಸಂಪೂರ್ಣಂ ಕರ್ಮಣ ಫಲಂ. ಯಾವುದೇ ಒಂದು ಕರ್ಮ, ಅದರಲ್ಲಿಯೂ ಕೂಡ ವಿಷ್ಣು ಕರ್ಮ, ಕೃಷ್ಣನ ಆರಾಧನೆ ಎನ್ನುವಂಥದ್ದು ಅಪೂರ್ಣ ಆಗಬಾರ್ದು. ಒಂದು ಕರ್ಮ ಪೂರ್ಣ ಆಗುವಂಥದ್ದು ಅದು ದಕ್ಷಿಣೆಯನ್ನು ನೀಡಿದಾಗ ಮಾತ್ರ ಒಂದು ಯಜ್ಞ, ಒಂದು ವ್ರತಗಳು ಪೂರ್ಣ ಆಗುವಂಥದ್ದು. ದಕ್ಷಿಣೆ ಇಲ್ಲದೆ ಯಾವುದೇ ಕರ್ಮಗಳು ಕೂಡ ಪೂರ್ಣ ಆಗುವುದಿಲ್ಲ. ಆದ್ದರಿಂದ ಈ ಕರ್ಮದ ಪೂರ್ಣತೆಗೋಸ್ಕರ ನೀನು ದಕ್ಷಿಣೆಯನ್ನು ನೀಡು. ಕರ್ಮ ಪೂರ್ಣ ಆಗದೇ ಇದ್ದರೂ ಪರವಾಗಿಲ್ಲ, ನಾನು ದಕ್ಷಿಣೆ ಕೊಡುವುದಿಲ್ಲ ಅಂತ ನೀನು ಹುಂಬುದನಕ್ಕೆ ಒಳಗಾಗಬೇಡ. ಲೋಕದಲ್ಲಿ ಇದುವರೆಗೂ ಸಾತ್ವಿಕವಾಗಿ ಮಾಡಿದ ಯಾವುದೇ ವಿಷ್ಣುವಿನ ಆರಾಧನೆ ಅದು ವಿಷ್ಣು ಯಾಗ, ಅದು ಅಪೂರ್ಣವಾದದ್ದು ಅಂತಿಲ್ಲ. ನಾವು ಭಾಗವತದಲ್ಲಿ ದಕ್ಷಾಧ್ವರ ಪ್ರಸಂಗದಲ್ಲಿ ನೋಡ್ತೇವೆ. ದಕ್ಷ ಒಂದು ದೊಡ್ಡ ವೈಷ್ಣವ ಯಾಗವನ್ನು ಮಾಡಲಿಕ್ಕೆ ಹೊರಟಿದ್ದಾನೆ. ಅದರಲ್ಲಿ ರುದ್ರದೇವರ ನಿಂದನೆಯನ್ನು ಮಾಡಿದ ಪ್ರಭಾವದಿಂದಾಗಿ ದೊಡ್ಡ ಸತೀದೇವಿ ದೇಹತ್ಯಾಗವನ್ನು ಮಾಡ್ತಾಳೆ. ತನ್ನ ಗಂಡನಿಗೆ ಗೌರವ ಇಲ್ಲದಿದ್ದಾಗ ಸತೀದೇವಿ ದೇಹತ್ಯಾಗವನ್ನು ಮಾಡಿದಾಗ ರುದ್ರದೇವರಿಂದ ಸೃಷ್ಟನಾದಂತಹ ವೀರಭದ್ರ ಬಂದು ಇಡೀ ಯಾಗವನ್ನು ನಾಶ ಮಾಡ್ತಾನೆ. ಯಾಗದಲ್ಲಿದ್ದಂತಹ ಎಲ್ಲ ಹಿರಿಯರಿಗೆ, ಅಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನು ದೊಡ್ಡ ಭೂತಗಣ ಸೃಷ್ಟಿಯಾಗಿ ಇಡೀ ಯಾಗವನ್ನು ಧ್ವಂಸ ಮಾಡಿದೆ. ನಂತರ ಸ್ವಯಂ ಎಲ್ಲರೂ ಕೂಡ ಹೋಗಿ ರುದ್ರದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ರುದ್ರದೇವರು ಹೇಳ್ತಕ್ಕಂತಹ ಮಾತು ಆ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಕ್ಷಮಿಸಿ ಕೊನೆಗೆ ಹೇಳುವಂಥದ್ದು, ವೈಷ್ಣವ ಯಾಗ ಯಾವತ್ತೂ ಕೂಡ ಅಪೂರ್ಣ ಆದದ್ದು ಅಂತ ಲೋಕದಲ್ಲಿ ಉದಾಹರಣೆಯೇ ಇಲ್ಲ. ಅದರಿಂದಾಗಿ ನೀವು ಮಾಡಿದಂತಹ ಯಾಗ ಪೂರ್ಣ ಆಗಬೇಕು ಅಂತ ಹೇಳಿ ಸ್ವಯಂ ದಕ್ಷನಿಗೆ ಅವನ ರುಂಡವೇ ಕತ್ತರಿಸಿ ಹೋಗಿರ್ತದೆ. ಅವನಿಗೆ ಒಂದು ಮೇಕೆಯ ಅಜದ ಮುಖವನ್ನು ಕೊಟ್ಟು ಅವನ ಮೂಲಕ ಯಜ್ಞ ಪೂರ್ಣವಾಗುವ ಹಾಗೆ ರುದ್ರದೇವರು ಅನುಗ್ರಹ ಮಾಡ್ತಾರೆ. ಹೀಗೆ ವೈಷ್ಣವ ಯಾಗ, ವಿಷ್ಣು ಯಾಗ ಎನ್ನುವಂಥದ್ದು ಲೋಕದಲ್ಲಿ ಯಾವತ್ತೂ ಕೂಡ ಅಪೂರ್ಣ ಆದದ್ದು ಅಂತಿಲ್ಲ. ಅದರಿಂದಾಗಿ ಇಲ್ಲಿಯೂ ಕೂಡ ಪಾರ್ವತೀದೇವಿ ಇದು ಅಪೂರ್ಣ ಆಗಬಾರದು, ಅವರು ಹೇಳಿದ ಹಾಗೆ ನಿನ್ನ ಪತಿಯನ್ನು ಕೊಡು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆಗ ಆ ಪಾರ್ವತೀದೇವಿ ಹೇಳ್ತಾಳೆ, ನಿಮಗೆ ಧರ್ಮ ರಕ್ಷಣೆ ಆಗಬೇಕು, ಅದಕ್ಕೋಸ್ಕರ ಗಂಡನನ್ನೇ ಕೊಡುವಂಥ ಸುಲಭವಾಗಿ ಹೇಳ್ತಿದ್ದೀರಾ. ಯಾವುದೋ ಪತಿ ಅಂತ ಹೇಳಿದ್ರೆ ಯಾವುದೋ ಒಂದು ವಸ್ತು ಅಲ್ಲ, ಅದು ಪುತ್ರಾದಪಿ ಪರಸ್ವಾಮಿ ಧರ್ಮಶ್ಚ ಸ್ವಾಮಿನ ಪರಃ. ಪ್ರತಿಯೊಂದು ಹೆಣ್ಣಿಗೂ ಕೂಡ ತನ್ನ ಶರೀರದಿಂದಲೇ 9 ತಿಂಗಳು ಗರ್ಭದಲ್ಲಿ ಧಾರಣೆಯನ್ನು ಮಾಡಿ ಪ್ರಸವ ಮಾಡಿದ ತನ್ನ ಮಗುವಿಗಿಂತಲೂ ಕೂಡ ಹೆಚ್ಚು ಪ್ರೀತಿ ಗಂಡನಲ್ಲಿರ್ತದೆ. ಯಾವ ಸಂಪತ್ತನ್ನು ಕೂಡ ಒಂದು ಹೆಣ್ಣಾದವಳು ಬಿಡಲಿಕ್ಕೆ ತಯಾರಿದ್ದಾಳೆ, ಆದರೆ ತನ್ನ ಗಂಡನನ್ನು ಅವಳು ಬಿಡಲಿಕ್ಕೆ ತಯಾರಿಲ್ಲ. ನೀವು ಹೇಳ್ತಿದ್ದೀರಾ ಧರ್ಮದ ನಾಶ ಆಗಬಾರ್ದು, ವಿಷ್ಣುಯಾಗ ಅಪೂರ್ಣ ಆಗಬಾರ್ದು, ಅದಕ್ಕೋಸ್ಕರ ಪತಿಯನ್ನು ಕೊಡು ಅಂತ ಹೇಳಿ. ಆಯಿತು, ಪತಿಯನ್ನು ಕೊಟ್ಟು ನಾನು ಆ ವ್ರತದ ಪೂರ್ಣತೆಯನ್ನು ಸಂಪಾದನೆ ಮಾಡಿ ಅದರ ಪುಣ್ಯದಿಂದ ನನಗೇನು ಫಲ? ಗಂಡನೇ ಇಲ್ಲದೆ ಹೋದರೆ ಎಷ್ಟು ಪುಣ್ಯ ಸಂಪಾದನೆ ಮಾಡಿ ನನಗೇನು ಫಲ? ಅದರಿಂದಾಗಿ ಸ್ವಾಮಿನಶ್ಚ ಪರೋ ಧರ್ಮ ಧರ್ಮ ಸತ್ಯಂ ಚ ಸುವ್ರತೆ. ಗಂಡನಿಗಿಂತಲೂ ಒಂದು ದೊಡ್ಡ ಧರ್ಮ ಅಂತ ಇದೆಯಾ? ಗಂಡನನ್ನು ಬಿಟ್ಟು ಧರ್ಮದ ಸ್ಪರ್ಶವೇ ಹೆಣ್ಣಿಗೆ ಇಲ್ಲ. ಅದರಿಂದಾಗಿ ಆ ಕರ್ಮ ಪೂರ್ಣ ಆಗದೇ ಇದ್ದರೂ ಪರವಾಗಿಲ್ಲ, ನಾನು ಗಂಡನನ್ನು ಕೊಡುವುದಿಲ್ಲ ಅಂತ ಹೇಳಿದಾಗ ಪುನಃ ದೇವತೆಗಳು ತುಂಬ ಒತ್ತಾಯವನ್ನು ಮಾಡ್ತಾರೆ. ಆಗ ಬಲವಾನ್ ಲೌಕಿಕೋ ವೇದಾತ್ ಲೋಕಾಚಾರಂಚ ಕಸ್ತ್ಯಜೇತು. ಒಂದು ಹೆಣ್ಣಾಗಿ ನೀವು ಎಷ್ಟೇ ಶಾಸ್ತ್ರದ ಉಪದೇಶವನ್ನು ಮಾಡಿ ನನಗೆ ಆ ವೇದದ ಆಚಾರಕ್ಕಿಂತ ಲೋಕದ ಆಚಾರವೇ ನನ್ನ ಮನಸ್ಸಿನಲ್ಲಿ ಗಟ್ಟಿರುವಂಥದ್ದು. ಪತಿಯನ್ನು ಬಿಟ್ಟು ನಾನು ಯಾವುದೇ ಧರ್ಮ ನನಗೆ ಬೇಡ ಅಂತ ಹೇಳಿದಾಗ ಕೊನೆಯಲ್ಲಿ ಸ್ವಯಂ ಭಗವಂತನೇ ಬಂದು ಆದೇಶವನ್ನು ಮಾಡ್ತಾನೆ, ಈ ವ್ರತದ ಪೂರ್ಣತೆ ಆಗಬೇಕು. ವ್ರತದ ಪೂರ್ಣತೆಯನ್ನು ಸಂಪಾದನೆ ಮಾಡಿದಾಗ ಸ್ವಯಂ ಕೃಷ್ಣದೇವರೇ ಪ್ರತ್ಯಕ್ಷರಾಗ್ತಾರೆ. ಆಗ ಕೃಷ್ಣದೇವರಲ್ಲಿ ನೀನು ಕೇವಲ ಸಂತಾನವನ್ನು ಮಾತ್ರ ಅಲ್ಲ,
ಪುಣ್ಯಕ ವ್ರತದ ಫಲವಾಗಿ ಸಂತಾನವನ್ನು ಕೇಳು, ಆ ಸಂತಾನಕ್ಕೆ ಪೂರ್ವಭಾವಿಯಾಗಿ ಗಂಡನನ್ನು ಅವನಲ್ಲಿಯೇ ಕೇಳು, ಆಗ ಕೃಷ್ಣದೇವರ ಅನುಗ್ರಹದಿಂದಾಗಿ ಗಂಡನನ್ನು ಪಡಿತೀಯ, ಮಕ್ಕಳನ್ನು ಪಡಿತೀಯ. ಇಲ್ಲದಿದ್ದರೆ ಕರ್ಮದಿಂದ ಭ್ರಷ್ಟಳಾಗಿ ನಿನಗೆ ಪುತ್ರ ಸಂತಾನವೂ ಇಲ್ಲ, ಅಧರ್ಮವನ್ನು ಮಾಡಿದಂತಹ ಒಂದು ತೆಗಳಿಕೆ ನಿನ್ನಲ್ಲಿ ಇರ್ತದೆ ಅಂತ ಸ್ವಯಂ ಭಗವಂತನೇ ಆದೇಶವನ್ನು ಮಾಡಿದಾಗ ಕೊನೆಗೆ ಸ್ವಯಂ ಭಗವಂತನೇ ಹೇಳಿದ್ದಾನೆ, ಭಗವಂತನೇ ಕೃಷ್ಣನಾಗಿ ಬಂದು ನನಗೆ ಪತಿಯನ್ನು ಅನುಗ್ರಹ ಮಾಡ್ತಾನೆ ಅಂಥೇಳಿ ತನ್ನ ಪತಿಯನ್ನೇ ರುದ್ರದೇವರನ್ನೇ ಸನತ್ಕುಮಾರರಿಗೆ ಕೊಟ್ಟಿದ್ದಾರೆ. ಹೀಗೆ ಆ ರುದ್ರದೇವರನ್ನು ಕೊಟ್ಟ ನಂತರ ಗವಾಂ ಲಕ್ಷಂ ಪ್ರಯಚ್ಛಾಮಿ ದೇಹಿ ಮತ್ ಸ್ವಾಮಿನಾಂ ದ್ವಿಜ ಅಂತ, 1,00,000 ಗೋವುಗಳನ್ನು ಕೊಟ್ಟರೆ ಎಷ್ಟು ಪುಣ್ಯವೋ ಅದಕ್ಕಿಂತ ಹೆಚ್ಚು ಪುಣ್ಯ ನನಗೆ ಬಂದಿದೆ ಅಂತ ಹೇಳ್ತಾಳೆ. ಯಾಕೆ ರುದ್ರದೇವರನ್ನು ಕೊಟ್ಟಿದ್ದೇನೆ ಅಂತ ಹೇಳಿದರೆ ಪರಮ ಪವಿತ್ರರಾದಂಥವರು ರುದ್ರದೇವರು, ಆ ರುದ್ರದೇವರನ್ನು ಕೊಟ್ಟಂತಹ ಫಲವನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತುಂಬ ಸಂತೋಷ ಪಡುವ ಸಂದರ್ಭದಲ್ಲಿ ಆ ಕರ್ಮಾಂಗವನ್ನು ಮುಗಿಸಿದ್ದಾಳೆ. ಕರ್ಮಾಂಗವನ್ನು ಮುಗಿಸಿದರೂ ಕೂಡ ಕೃಷ್ಣದೇವರ ದರ್ಶನ ಇಲ್ಲ. ಈ ಕಡೆ ಕೃಷ್ಣದೇವರು ಪ್ರತ್ಯಕ್ಷರಾಗ್ತಾರೆ, ಪುತ್ರ ಸಂತಾನವನ್ನು ನಾನು ಪಡೆಯಬಹುದು ಅಂಥೇಳಿ ಗಂಡನನ್ನು ನೀಡಿದ್ದಾಳೆ. ಈ ಕಡೆ ಒಂದು ಕಡೆಯಲ್ಲಿ ಸಂದೇಹ ಬರಲಿಕ್ಕೆ ಅವಳಿಗೆ ಪ್ರಾರಂಭ ಆಗ್ತದೆ. ನದೃಷ್ಟೋ ಅಭೀಷ್ಟ ದೇವಶ್ಚ ನಚ ಪ್ರಾಪ್ತಂ ಫಲಂ ವ್ರತೆ. ಈ ಕಡೆ ಕೃಷ್ಣನೂ ಪ್ರತ್ಯಕ್ಷ ಆಗಿಲ್ಲ, ಈ ಕಡೆ ಶಿವನನ್ನು ನಾನು ಕಳ್ಕೊಳ್ಬೇಕಾಯಿತು, ನನ್ನ ಅವಸ್ಥೆ ಏನು ಅಂತ ಆಲೋಚನೆ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಕೃಷ್ಣನನ್ನು ತುಂಬ ಸುಂದರವಾಗಿ ಸ್ತೋತ್ರ ಮಾಡಿದ್ದಾಳೆ. ಕೃಷ್ಣ ಜಾನಾಸಿ ಮಾಂ ಭದ್ರ ನಾಹಂ ತ್ವಾಂ ಜ್ಞಾತುಂ ಈಶ್ವರಿ ಕೋವಾ ಜಾನಂತಿ ವೇದಜ್ಞಾಹ ವೇದಾವ ವೇದಕಾರಕಾಹ. ಅನಂತವಾದಂತಹ ವೇದವು ಕೂಡ ನಿನ್ನನ್ನು ಅಕ್ಷರಗಳಲ್ಲಿ ನಿನ್ನನ್ನು ಸ್ತೋತ್ರ ಮಾಡ್ತದೆ. ಅಂತಹ ಕೃಷ್ಣ ವೈಷ್ಣವಾಶ್ಚೈವ ಸಾಕಾರಂ ಕಮನೀಯಂ ಮನೋಹರಂ. ಪರಮ ವೈಷ್ಣವನಾದಂತಹ ರುದ್ರನ ಪತ್ನಿಯಾಗಿ ನಿನ್ನ ಆರಾಧನೆಯನ್ನು ಮಾಡಿದ್ದೇನೆ, ನನಗೆ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿದಾಗ ಕೃಷ್ಣ ಅಲ್ಲಿಗೆ ಒಂದು ಬ್ರಾಹ್ಮಣ ರೂಪದಲ್ಲಿ ಪಾರ್ವತೀದೇವಿಯ ಬಳಿಗೆ ಬಂದಿದ್ದಾನೆ. ಆ ಪಾರ್ವತೀದೇವಿಯ ಬಳಿಗೆ ಬ್ರಾಹ್ಮಣ ರೂಪದಲ್ಲಿ ಮನೆಗೆ ಬಂದಾಗ ಅತಿಥಿಗಳು ಬಂದಿದ್ದಾರೆ ಅಂತ ಆ ಪಾರ್ವತೀದೇವಿ ಬಾಗಿಲಿನ ತನಕ ಬಂದು ಅವಳನ್ನು ಸ್ವಾಗತ ಮಾಡಿದ್ದಾಳೆ. ಸ್ವಾಗತವನ್ನು ಮಾಡಿ ಆ ಬ್ರಾಹ್ಮಣನ ಪಾದಕ್ಕೆ ನೀರನ್ನು ಹಾಕಿ ಅವಳ ಕುಶಲೋಪರಿಗಳನ್ನು ಮಾಡ್ತಾ ಇದ್ದಾಳೆ. ಅತಿಥಿ ಪೂಜಿತೋ ಏನ ತ್ರಿಜಗತ್ತೇನ ಪೂಜಿತಂ ತತ್ರೈವ ಅಧಿಷ್ಠಿತಾ ದೇವಾ ಬ್ರಾಹ್ಮಣ ಗುರವೋ ದ್ವಿಜ. ಎಲ್ಲ ಭಾರತದಲ್ಲಿರ್ತಕ್ಕಂಥ ಎಲ್ಲ ತೀರ್ಥಗಳಲ್ಲಿ ಮಿಂದರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಅತಿಥಿಗಳ ಪಾದ ಪ್ರಕ್ಷಾಲನೆಯಿಂದಾಗಿ ಸಿಗ್ತದೆ. ಅದರಿಂದಾಗಿ ಅತಿಥಿಗಳು ನೀವು ಭಗವತ್ ಸ್ವರೂಪರು, ನೀವು ಬರಬೇಕು, ನಾನು ನೀಡ್ತಕ್ಕಂತಹ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಬೇಕು ಅಂತ ಹೀಗೆ ಅತಿಥಿ ಸತ್ಕಾರಕ್ಕಾಗಿ ಅವರನ್ನು ಸ್ವಾಗತ ಮಾಡ್ತಿದ್ದಾಳೆ. ಸ್ವಾಗತ ಮಾಡಿ ಆ ಬ್ರಾಹ್ಮಣ ಮನೆಯ ಒಳಗೆ ಪ್ರವೇಶ ಮಾಡಿದ್ದಾನೆ. ಮನೆಯ ಒಳಗೆ ಬಂದ ಕೂಡಲೇ ಕ್ಷಣಾರ್ಧದಲ್ಲಿ ಆ ಬ್ರಾಹ್ಮಣ ಮಾಯವಾಗಿ ಹೋಗಿದ್ದಾನೆ. ಎಲ್ಲಿದ್ದಾನೆ ಅಂತ ಹುಡುಕ್ತಾಳೆ. ಎಲ್ಲಿ ಹುಡುಕಿದರೂ ಕೂಡ ಮನೆಯ ಹೊರಗೆ ಆ ಬ್ರಾಹ್ಮಣ ಇದ್ದ, ಅವನ ಪಾದವನ್ನು ತುಳಿಬೇಕಾದ್ರೆ ಇದ್ದ. ಒಳಗೆ ಬಂದು ಒಂದು ಕ್ಷಣದಲ್ಲಿ ಆ ಬ್ರಾಹ್ಮಣ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದಾನೆ ಸುತ್ತಮುತ್ತ ಎಲ್ಲಿ ನೋಡಿದರೂ ಕೂಡ ಕಾಣದೆ ಮನೆಯ ಒಳಗೆ ಬಂದಾಗ ಮನೆಯ ಒಳಗೆ ಒಂದು ಚಿಕ್ಕ ಮಗುವನ್ನು ಕಾಣ್ತಾ ಇದ್ದಾಳೆ. ಅಂದರೆ ಬ್ರಹ್ಮವೈವರ್ತ ಪುರಾಣ ಸ್ವಯಂ ಭಗವಂತನೇ ಮನೆಗೆ ಬಂದು ಗಣಪತಿಯನ್ನು ಅನುಗ್ರಹ ಮಾಡಿ ಹೋಗಿದ್ದಾನೆ ಅಂತಕ್ಕಂತಹ ಮಾತನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಆ ಮಗುವನ್ನು ನೋಡಿ ತುಂಬ ಸಂತೋಷ ಆಗ್ತದೆ ಅವಳಿಗೆ. ಪುತ್ರ ಸಂತಾನಕ್ಕೋಸ್ಕರ 1 ವರ್ಷಗಳ ಕಾಲ ನಿರಂತರವಾಗಿ ಅತ್ಯಂತ ನಿಷ್ಠೂರವಾಗಿ ಎಲ್ಲಿಯೂ ಅಂಗಗಳಲ್ಲಿ ಲೋಪದೋಷ ಆಗದೇ ಇದ್ದಂತಹ ರೀತಿಯಲ್ಲಿ ಆ ತಪಸ್ಸನ್ನು ಮಾಡಿದ್ದಳು. ಆ ತಪಸ್ಸಿನ ವ್ರತದ ಫಲವಾಗಿ ಆ ಮಗುವನ್ನು ಪಡೆದಿದ್ದಾಳೆ. ಆ ಮಗುವನ್ನು ಪಡೆದಾಗ ಎಲ್ಲ ದೇವತೆಗಳು ಕೂಡ ಬಂದಿದ್ದಾರಂತೆ ಆ ಮಗುವನ್ನು ನೋಡಬೇಕು. ಅತ್ಯಂತ ಒಳ್ಳೆಯ ಬ್ರಹ್ಮವರ್ಚಸ್ಸಿನ ಒಳ್ಳೆಯ ತೇಜಸ್ಸಿನ ಸುಂದರವಾದಂತಹ ಮಗು, ಆ ಗಣಪತಿಯನ್ನು ನೋಡಬೇಕು ಅಂತ ಎಲ್ಲ ಬ್ರಹ್ಮಾದಿ ದೇವತೆಗಳು ಬಂದು ಆ ಮಗುವಿಗೆ ಆಶೀರ್ವಾದವನ್ನು ಮಾಡ್ತಿದ್ದಾರೆ. ಆ ಎಲ್ಲ ದೇವತೆಗಳ ಸಮ್ಮುಖದಲ್ಲಿ ಪಾರ್ವತೀದೇವಿ ನಮನವನ್ನು ಮಾಡಿ ಅವರ ಅನುಗ್ರಹವನ್ನು ಬೇಡಿದಾಗ ಆ ಎಲ್ಲ ದೇವತೆಗಳು ಕೂಡ ಇಂತಹ ಮಗನನ್ನು ಪಡೆದ ನೀನೇ ಧನ್ಯಳು, ನಿನಗೆ ಆ ರುದ್ರದೇವರು ಪ್ರಾಪ್ತ ಆಗಲಿ ಅಂತ ಸ್ವಯಂ ಸನತ್ಕುಮಾರರು ಬಂದು ಮಗುವಿಗೆ ಉಡುಗೊರೆಯ ರೂಪದಲ್ಲಿ ಆ ರುದ್ರದೇವರನ್ನು ಕೊಡ್ತಾರಂತೆ. ಹಿಂದೆ ನಡೆದ ವ್ರತದಲ್ಲಿ ದಕ್ಷಿಣೆಯ ರೂಪದಲ್ಲಿ ರುದ್ರದೇವರನ್ನು ಕರೆದುಕೊಂಡು ಹೋಗಿದ್ರೆ ಈಗ ಮಗುವಿಗೆ ಉಡುಗೊರೆಯ ರೂಪದಲ್ಲಿ ಆ ರುದ್ರದೇವರನ್ನು ಕೊಟ್ಟು ಹೋದ್ರು ಅಂತಕ್ಕಂತಹ ಒಂದು ಮಾರ್ಮಿಕವಾದಂತಹ ಕಥೆಯನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಹೀಗೆ ರುದ್ರದೇವರು, ಪಾರ್ವತೀದೇವಿ, ಆ ಚಿಕ್ಕ ಮಗು, ಎಲ್ಲ ಕಡೆಯಲ್ಲಿಯೂ ಸಂಭ್ರಮ. ಎಲ್ಲ ದೇವತೆಗಳು ಎಲ್ಲ ಋಷಿಮುನಿಗಳು ಕೂಡ ಈ ಗಣಪತಿಯನ್ನು ಬಂದು ನೋಡಿ ತುಂಬ ಸಂತೋಷಪಟ್ಟು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸೂರ್ಯಾದಿ ನವಗ್ರಹ ದೇವತೆಗಳು ಕೂಡ ಅಲ್ಲಿಗೆ ಬಂದಿದ್ದಾರಂತೆ. ಎಲ್ಲರೂ ಕೂಡ ಬಂದು ಮಗುವನ್ನು ಆಶೀರ್ವದಿಸ್ತಾ ಇದ್ದಾರೆ. ತಮ್ಮಲ್ಲಿದ್ದಂತಹ ಒಂದು ವಿಶೇಷ ಶಕ್ತಿಗಳನ್ನು ಉಡುಗೊರೆ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಶನೈಶ್ಚರ ಮಾತ್ರ ದೂರದಲ್ಲಿ ಹೊರಗಡೆ ನಿಂತಿದ್ದಾನೆ, ಅವನ ಹತ್ರ ಬರ್ತಾ ಇಲ್ವಂತೆ. ಆಗ
ಪಾರ್ವತೀ ದೇವಿ ಕೇಳ್ತಾಳಂತೆ, ಹತ್ತಿರ ಬಾ, ಬಂದು ಮಗುವಿಗೆ ಆಶೀರ್ವಾದವನ್ನು ಮಾಡು ಅಂತ ಹೇಳಿದಾಗ ಶನೈಶ್ಚರ ಹೇಳ್ತಾನಂತೆ, ನಾನು ಆಶೀರ್ವಾದ ಮಾಡುವುದಿಲ್ಲ, ನಾನು ಹತ್ತಿರ ಬರುವುದಿಲ್ಲ, ಮಗುವಿನ ಮುಖವನ್ನು ನೋಡುವುದಿಲ್ಲ ಅಂತ ಶನೈಶ್ಚರ ಹೇಳ್ತಾನೆ. ಯಾಕೆ ಅಂತ ಕೇಳಿದಾಗ ಒಂದು ಚಿಕ್ಕ ಕಥೆಯನ್ನು ಶನೈಶ್ಚರ ಹೇಳ್ತಾನೆ. ನಾನು ಒಮ್ಮೆ ಪುಷ್ಕರ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದೆ, ಭಗವತ್ ಚಿಂತನೆಯಲ್ಲಿಯೇ ನಾನು ಮುಳುಗಿದ್ದೆ. ಆಗ ಆ ಪುಷ್ಕರ ತೀರದ ಬಳಿ ಚಿತ್ರರಥ ಅಂತ ಒಬ್ಬ ರಾಜ, ಆ ಚಿತ್ರರಥ ರಾಜನ ಮಗಳು ನನ್ನನ್ನು ನೋಡಿ ನನ್ನಲ್ಲಿ ಮೋಹಕ್ಕೆ ಒಳಗಾಗ್ತಾಳೆ. ಮೋಹಕ್ಕೆ ಒಳಗಾಗಿ ನನ್ನ ಬಳಿ ಬಂದಾಗ ಮತ್ಸಮೀಪಂ ಸಮಾಗತ್ಯ ಸಸ್ಮಿತಾ ಲೋಲಲೋಚನ, ನನ್ನ ಬಳಿ ಬಂದು ನನ್ನನ್ನು ಸೇರಬೇಕು ಅಂತ ಬಯಸಿದಾಗ ಅವಳು ಬಂದದ್ದು ನನಗೆ ತಿಳಿಯದೆ ಭಗವತ್ ತತ್ಪರನಾಗಿ ನಾನು ತಪಸ್ಸಿನಲ್ಲಿ ಕುಳಿತಿದ್ದೆ. ಅವಳು ಹತ್ತಿರ ಬಂದಾಗ ನಾನು ಯಾವುದೇ ರೀತಿಯಾಗಿಯೂ ಕೂಡ ಪ್ರತಿಸ್ಪಂದನೆಯನ್ನು ಮಾಡದೇ ಇದ್ದಾಗ ಅವಳು ಕೋಪಕ್ಕೆ ಒಳಗಾಗಿ ನನಗೆ ಒಂದು ಶಾಪವನ್ನು ಕೊಟ್ಟು ಹೋಗಿದ್ದಾಳೆ. ಹೆಣ್ಣಿನ ಶಾಪವನ್ನು ಬಿಡಬಾರದು ಅಂತ ನಾನು ಅದನ್ನು ಸ್ವೀಕಾರ ಮಾಡಿದೆ. ಬಾಹ್ಯಜ್ಞಾನ ವಿಹೀನಂಚ ಧ್ಯಾನ ಸಂಲಗ್ನ ಮಾನಸಂ ನ ದೃಷ್ಟಾಹಂ ತ್ವಯಾ ಏನ ನಕೃತಂ ಭರ್ತೃರಕ್ಷಣಂ. ಒಂದು ಹತ್ತಿರ ಬಂದಂತಹ ಹೆಣ್ಣನ್ನು ಕಣ್ಣೆತ್ತಿಯೂ ನೋಡದ ನಿನ್ನ ಆ ಕಣ್ಣು ದುಷ್ಟ ಕಣ್ಣಾಗಿ ಹೋಗಲಿ, ನಿನ್ನ ದೃಷ್ಟಿ ಯಾರ ಮೇಲೆ ಬೀಳ್ತದೋ ಅವರ ಮುಂಡವೇ ಬಿದ್ದು ಹೋಗಲಿ ಅಂತ ಆ ಹೆಣ್ಣು ಶಾಪ ಕೊಟ್ಟಿದ್ದಾಳೆ. ಅದಕ್ಕೋಸ್ಕರ ಅವತ್ತಿಂದ ನಾನು ಯಾರ ಮುಖವನ್ನು ನೋಡ್ತಾ ಇಲ್ಲ, ಮುಖವನ್ನು ಬಗ್ಗಿಸಿಕೊಂಡೇ ನಾನು ಓಡಾಡ್ತಾ ಇದ್ದೇನೆ ಅಂತ ಒಂದು ವಿಚಿತ್ರವಾದ ಕಥೆಯನ್ನು ಶನೈಶ್ಚರ ಹೇಳ್ತಾರೆ. ಆಗ ಪಾರ್ವತೀ ದೇವಿ ಹೇಳ್ತಾರಂತೆ, ಈಶ್ವರೇಚ್ಛಾ ವಶೀಭೂತಂ ಜಗದೇ ವೇತ್ಯುವಾಚಃ. ಎಲ್ಲವೂ ಭಗವಂತನ ಅಧೀನ, ಭಗವಂತನ ಅನುಗ್ರಹಕ್ಕಿಂತ ಭಗವಂತನ ಶಕ್ತಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ಅದು ಶುಭ ದೃಷ್ಟಿ, ಅಶುಭ ದೃಷ್ಟಿ. ಭಗವಂತನ ಸನ್ನಿಧಾನ ಇದ್ದರೆ ಅದು ಶುಭ ದೃಷ್ಟಿ, ಭಗವಂತನ ಸನ್ನಿಧಾನ ಇಲ್ಲದೇ ಇದ್ದರೆ ಅದು ಅಶುಭ ದೃಷ್ಟಿ. ನೀನು ಭಗವತ್ ಚಿಂತನೆಯಲ್ಲಿ ತೊಡಗಿದವ, ಭಗವದ್ಭಕ್ತ, ಪ್ರಾಣದೇವರ ವಿಶೇಷ ಸನ್ನಿಧಾನ ನಿನ್ನಲ್ಲಿರುವಂಥದ್ದು. ನಿನ್ನ ದೃಷ್ಟಿ ಯಾವತ್ತೂ ಕೂಡ ಅಶುಭ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ಯಾವತ್ತೂ ಕೂಡ ಶುಭವನ್ನು ಉಂಟು ಮಾಡುತ್ತೆ. ಅದರಿಂದಾಗಿ ನಾನು ಆ ಮಗುವಿನ ತಾಯಿಯಾಗಿ ನಾನು ಹೇಳ್ತಾ ಇದ್ದೇನೆ, ನೀನು ಬಂದು ಆ ಮಗುವನ್ನು ನೋಡಬೇಕು, ಆ ಮಗುವನ್ನು ಹರಿಸಬೇಕು, ಆ ಮಗುವಿಗೆ ಒಳ್ಳೆಯ ಭಗವದ್ಭಕ್ತಿ ಬರಬೇಕು ಅಂತ ಆಶೀರ್ವಾದವನ್ನು ಮಾಡಬೇಕು ಅಂತ ಸ್ವಯಂ ಆ ಪಾರ್ವತೀ ದೇವಿಯೇ ಒತ್ತಾಯ ಮಾಡಿದ್ದಾಳಂತೆ. ಒತ್ತಾಯವನ್ನು ಮಾಡಿ ಆ ಶನೈಶ್ಚರನ ಮುಂದೆ ತನ್ನ ಮಗುವನ್ನು ತಂದಿದ್ದಾಳೆ. ಶನೈಶ್ಚರ ಹೇಳಿದ ಹಾಗೆ ಶನೈಶ್ಚರನ ದೃಷ್ಟಿ ಕಂಡ ಕೂಡಲೇ ಆ ಮಗುವಿನ ರುಂಡ ಬಿದ್ದು ಹೋಗಿದೆ. ನಾನು ಆಗ ಹೇಳಿದ ಹಾಗೆ ನಾವು ಕೇಳಿದ ಕಥೆಗಿಂತಲೂ ಕೂಡ ರುದ್ರದೇವರ ರುಂಡವನ್ನು ತುಂಡು ಮಾಡ್ತಾರೆ ಎನ್ನುವಂತಹ ಕಥೆಯನ್ನು ಕೇಳಿದ್ದೇವೆ. ಅದಕ್ಕಿಂತಲೂ ಬೇರೆ ರೀತಿಯ ಕಥೆಯನ್ನು ಇಲ್ಲಿ ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಹೀಗೆ ಶನೈಶ್ಚರನ ದೃಷ್ಟಿಯಿಂದಾಗಿ ಆ ಮುಂಡ ಎನ್ನತಕ್ಕಂಥದ್ದು ಉದುರಿ ಬಿದ್ದು ಹೋಗಿದೆ. ಪಾರ್ವತಿಯ ಮಡಿಲೆಲ್ಲವೂ ಕೂಡ ರಕ್ತ ಸಿಕ್ತವಾಗಿ ಹೋಗಿದೆ. ಅಲ್ಲಿದ್ದಂತಹ ಎಲ್ಲ ದೇವತೆಗಳು ಕೂಡ ಗಾಬರಿಯಾಗಿದ್ದಾರೆ. ತುಂಬ ಸುಂದರವಾದ ಮಗು, ಎಲ್ಲರೂ ಕೂಡ ಅದನ್ನು ನೋಡಿ ಸಂತೋಷ ಪಡ್ತಾ ಇದ್ದವರು. ಆಗ ಆ ಮಗುವಿನ ಅವಸ್ಥೆಯನ್ನು ನೋಡಿ ಎಲ್ಲ ದೇವತೆಗಳು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ಆ ಭಗವಂತನ ಪ್ರಾರ್ಥನೆಗೆ ಸ್ವಯಂ ಕೃಷ್ಣದೇವರೇ ಬಂದು ಪುಷ್ಪಭದ್ರಾ ನದೀ ತೀರೆ ಹ್ಯಪಶ್ಯತ್ ಕಾನನೇ ಸ್ಥಿತಂ ಗಜೇಂದ್ರಂ ನಿದ್ರಿತಂ ತತ್ರ ಶಯಾನಂ ಹಸ್ತಿನೀಯುತಂ. ಸ್ವಯಂ ಕೃಷ್ಣದೇವರೇ ಬಂದು ಗರುಡಂ ಹರಿಹಿ, ಗರುಡನಲ್ಲಿ ಗರುಡಾಸನನಾಗಿ ಬಂದಂತಹ ಕೃಷ್ಣನೇ ಉತ್ತರ ದಿಕ್ಕಿನಲ್ಲಿದ್ದಂತಹ ಮಲಗಿದಂತಹ ಒಂದು ಆನೆಯ ಮುಖವನ್ನು ತಂದು ಆ ಆನೆಯ ಮುಖವನ್ನು ಸೇರಿಸ್ತಾರೆ ಅಂತಕ್ಕಂತಹ ಒಂದು ಕಥೆಯನ್ನು, ಆ ಗಣಪತಿ ಗಜಾನನ ಹೇಗೆ ಆದ ಅನ್ನತಕ್ಕಂತಹ ಕಥೆಯನ್ನು ಈ ಬ್ರಹ್ಮವೈವರ್ತ ಪುರಾಣ ನಿರೂಪಣೆ ಮಾಡ್ತದೆ. ಆ ಸಂದರ್ಭದಲ್ಲಿ ಈ ಮಗುವಿನ ಮುಖ ಯಾಕೆ ತುಂಡಾಯಿತು, ಆ ತುಂಡಾದ ನಂತರ ಆ ಕೃಷ್ಣದೇವರು ಆ ಆನೆಯ ಮುಖವನ್ನು ತಂದರು, ಅದು ಎಲ್ಲಿಂದ ತಂದರು ಅಂತ ಕೇಳಿದಾಗ ಅದಕ್ಕೂ ಕೂಡ ಒಂದು ಚಿಕ್ಕ ಕಥೆಯನ್ನು ಹೇಳ್ತಾ ಇದ್ದಾರೆ. ಮಾಲಿ ಸುಮಾಲಿ ಅನ್ನತಕ್ಕಂತಹ ಇಬ್ಬರು ರಾಕ್ಷಸರು, ಇಡೀ ಲೋಕಕ್ಕೆ ಕಂಟಕರಾದಂತಹ ಆ ಮಾಲಿ ಸುಮಾಲಿ ಅನ್ನತಕ್ಕಂತಹ ರಾಕ್ಷಸರನ್ನು ನಿಗ್ರಹ ಮಾಡಬೇಕು ಅಂತ ಸ್ವಯಂ ಸೂರ್ಯದೇವನೇ ಯುದ್ಧಕ್ಕೆ ಹೊರಡ್ತಾನಂತೆ. ಯುದ್ಧಕ್ಕೆ ಹೋಗಿ ತನ್ನ ಪ್ರತಾಪದಿಂದಲೇ ಆ ಮಾಲಿ ಸುಮಾಲಿ ಇಬ್ಬರನ್ನು ಕೂಡ ನಿಗ್ರಹ ಮಾಡಿದಾಗ ಇನ್ನು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ಆ ಮಾಲಿ ಸುಮಾಲಿ ಅನ್ನತಕ್ಕಂತಹ ರಾಕ್ಷಸರು ರುದ್ರದೇವರ ಪ್ರಾರ್ಥನೆಯನ್ನು ಮಾಡಿದ್ದಾರಂತೆ. ರುದ್ರದೇವರ ಪರಮ ಭಕ್ತರು ಆ ಶಿವನ ಪ್ರಾರ್ಥನೆಯನ್ನು ಮಾಡಿದಾಗ ಸ್ವಯಂ ಶಿವನೇ ಪ್ರತ್ಯಕ್ಷನಾಗಿ ತನ್ನ ಶೂಲದಿಂದಾಗಿ ಆ ಸೂರ್ಯನನ್ನು ನಿಗ್ರಹ ಮಾಡ್ತಾನಂತೆ. ಹೀಗೆ ತನ್ನ ಶೂಲದಿಂದಾಗಿ ಸೂರ್ಯನನ್ನು ಯಾವಾಗ ನಿಗ್ರಹ ಮಾಡಿದನೋ ಆಗ ಸೂರ್ಯನ ತಂದೆಯಾದಂತಹ ಕಶ್ಯಪ ಪ್ರಜಾಪತಿಗಳು ಬಂದು ಲೋಕ ಕಲ್ಯಾಣಕ್ಕೋಸ್ಕರ ಈ ಸೂರ್ಯ ಮಾಲಿ ಸುಮಾಲಿಯರನ್ನು ನಿಗ್ರಹ ಮಾಡ್ತಿದ್ದ, ಅದಕ್ಕೆ ನೀನು ತಡೆಯಾಗಿ ಬಂದೆ, ಯಾವುದೇ ತಪ್ಪನ್ನು ಮಾಡದ ಸೂರ್ಯನಿಗೆ ನಿನ್ನ ಶೂಲದಿಂದ ಚುಚ್ಚಿದ್ದೀಯಾ ಅಂತ ಹೇಳಿ ಆ ರುದ್ರದೇವರಿಗೆ ಶಾಪವನ್ನು ಕೊಡ್ತಾರಂತೆ.
ನನ್ನ ಮಗ ಸೂರ್ಯ ಯಾವುದೇ ತಪ್ಪು ಮಾಡದೇ ಇದ್ದರೂ ಕೂಡ ನನ್ನ ಮಗನಿಗೆ ಶೂಲದಿಂದ ಚುಚ್ಚಿದ್ದೀಯಾ, ಆದ್ದರಿಂದ ನಿನ್ನ ಮಗನ ಶಿರಸ್ಸು ಛೇದ ಆಗಲಿ ಅಂತ ಹೀಗೆ ಕಶ್ಯಪರು ಶಾಪ ಕೊಟ್ಟಿದ್ದರು ಅಂತ ಒಂದು ಕಥೆಯನ್ನು ಉಲ್ಲೇಖ ಮಾಡ್ತದೆ. ಹೀಗೆ ಕಶ್ಯಪರ ಶಾಪದ ಪ್ರಭಾವದಿಂದಾಗಿ ಆ ಗಣಪತಿಯ ಮುಖ ಬಿದ್ದು ಹೋಗಿದೆ ಎನ್ನತಕ್ಕಂತಹ, ಅದಕ್ಕೆ ಆ ಮುಂಡ ಬಿದ್ದು ಹೋಗಲಿಕ್ಕೆ ಒಂದು ಹಿನ್ನೆಲೆಯ ಕಥೆಯನ್ನು, ಶಿವನಿಗೆ ಇದ್ದಂತಹ ಕಶ್ಯಪರ ಶಾಪದಿಂದಾಗಿ ಆ ತಲೆ ಉರುಳಿದೆ ಇರತಕ್ಕಂಥ ಒಂದು ಹಿನ್ನೆಲೆಯನ್ನು ಭ್ರಮೆ ವ್ಯವ್ಯರ್ಥ ಪುರಾಣ ಹೇಳ್ತದೆ.